ಕೇಳಿ ಈ ಒಂದು ನಮ್ಮ ಪ್ರೌಢಶಾಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬೆಂಗಳೂರು ಲೋಕಾಪುರ ವಲಯ ಘಟಕ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವಿಶ್ವ ಯೋಗ ದಿನಾಚರಣೆ ಹಾಗೂ ವಿಶ್ವ ವೈದ್ಯರ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಶಾಲೆಯ ಮುಖ್ಯ ಗುರುಗಳಂತ ಶ್ರೀಮತಿ AM ಇನಾಮದಾರ್ ಮೇಡಮ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಕಗಲ್ಗೋಮ್ ತಾಲೂಕು ಅಧ್ಯಕ್ಷರು ಮಕ್ಕಳ ಸಾಹಿತ್ಯ ಪರಿಷತ್ ಘಟಕ ಮುಖ್ಯ ಅತಿಥಿಗಳಾಗಿ ಇವತ್ತು ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಶಾಲಾ ವಿದ್ಯಾರ್ಥಿ ಹಾಗೂ ಗುರು ವೃಂದವು ಹಾಗೂ ಶಾಲಾ ಮುಖ್ಯ ಗುರುಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಡಾಕ್ಟರ್ ಸಂತೋಷ್ ಶೆಟ್ಟರ್ ಅಧ್ಯಕ್ಷರು ಮಕ್ಕಳ ಸಾಹಿತ್ಯ ಪರಿಷತ್ ಲೋಕಾಪುರ ಘಟಕ, ಅವರು ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀಮತಿ ಜ್ಯೋತಿ ಬಿರಾದಾರ್ ಮೇಡಮ್ ಅವರು ಉಪಾಧ್ಯಕ್ಷರು ಮಕ್ಕಳ ಸಾಹಿತ್ಯ ಪರಿಷತ್, ಇವರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವ ಅಂತ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಚನ್ನವೀರಪ್ಪ ಮುದ್ನೂರ್ ಸಂಘಟನಾ ಕಾರ್ಯದರ್ಶಿ ಮಕ್ಕಳ ಸಾಹಿತ್ಯ ಪರಿಷತ್, ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವ ಅಂತ ಸ್ವಾಗತವನ್ನು ಕೋರುತ್ತೇನೆ. ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವಲಯ ಘಟಕ ಲೋಕಾಪುರ ಇವರು ಮೊನ್ನಿಂದರ ನಮ್ಮ ಶಾಲೆ ಪ್ರೌಢಶಾಲೆಯಲ್ಲಿ ಸರ್ ಒಂದು ಸಂತೋಷ್ ಶೆಟ್ಟರ್ ಅವರು ಸರ್ ಅವರು ನಿಮ್ಮ ಶಾಲೆಗೆ ಸರ್ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿವ್ರಿ, ನಮಗೊಂದು ಡೇಟ್ ಒಂದು ಇದು ಮಾಡಿ ಕೊಡ್ರಿ ಅಂತಂದು ಮುಂಚೆನೇ ಇದು ಮಾಡಿದ್ರು. ನಾವು ಸೋಮವಾರ ಬರ್ರಿ ಸರ್, ನಾವು ನಮ್ಮ ವಿದ್ಯಾರ್ಥಿಗಳನ್ನೂ ಸ್ಟ್ರೆಂತ್ ಫುಲ್ ಐತಿ, ನಮಗೂ ವಿದ್ಯಾರ್ಥಿಗಳು ಈ ಸದ್ಯ ಅದು ವಿಶ್ವ ಪರಿಸರ ಬಗ್ಗೆ ಸ್ವಲ್ಪ ಅರಿವಿನೂ ಮೂಡಿದಂಗತಿ. ಅದೇ ರೀತಿ ಅವರು ಆರೋಗ್ಯದ ಬಗ್ಗೆ ಆಮೇಲೆ ಈ ಯೋಗದ ಬಗ್ಗೆ ಮಾಹಿತಿ ನಾವು ಇದು ಮಾಡ್ತೀವಿ ಅಂದ್ಕೊಳ್ಳಿ ಸರ್, ಅವಶ್ಯವಾಗಿ ಬರ್ರಿ ಅಂತಂದು ಅವ್ರಿಗೆ ಸರ್ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಅವ್ರು ಬಂದಾರ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಅವರಿಂದ ಚಾಲನೆ ಆಗತ್ತಿ, ಎಲ್ಲರೂ ಮಾಡಬೇಕು ಅಂತ ಅವರಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಬೆಂಗಳೂರು ತಾಲೂಕಾ ಘಟಕ ಮುಧೋಳ್, ವಲಯ ಘಟಕ ಲೋಕಾಪುರ ಇವರ ಆಶ್ರಯದಲ್ಲಿ ಈ ಒಂದು ರಾಮಣ್ಣ ಸೊನ್ನಾಳ್ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಒಂದು ನಮ್ಮ ಕಾರ್ಯಕ್ರಮ ಆಯೋಜನೆ ಕೊಟ್ಟದಕ್ಕಾಗಿ ಅವರಿಗೆ ಧನ್ಯವಾದಗಳು. ಹಾಗೂ ಈ ಶಾಲೆಯ ಎಲ್ಲ ಸಮಸ್ತ ಗುರುವೃಂದವೇ, ನಮ್ಮ ಲೋಕಾಪುರ ವಲಯ ಘಟಕದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಕಾರ್ಯಕ್ರಮವನ್ನು ಆಲಿಸಲು ಮುಖ್ಯ ಪಾತ್ರಧಾರಿಗಳಾದಂತಹ ಮುದ್ದು ಮಕ್ಕಳೇ, ಈ ಒಂದು ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕದಲ್ಲಿ ಈಗಾಗಲೇ ನಾವು ಅನೇಕ ಕಾರ್ಯಕ್ರಮಗಳ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ಚಿಚಕಂಡಿ ಶಾಲೆನೂ ನಮಗೆ ಭಾಳಷ್ಟು ಪ್ರತಿ ಬಾರಿ ನಾವು ಇಲ್ಲಿ ಮಾಡ್ಬೇಕು ಅನ್ಕೊಂಡಾಗಿದ್ದಿಲ್ಲ. ಈ ಸಾರಿ ಒಂದು ಪರಸ್ಪರ ಸಹಕಾರ, ಸತ್ಯ, ಅಹಿಂಸೆ, ಒಂದು ದೇಶದ ಬಗ್ಗೆ ಅಭಿಮಾನ ಹಾಗೂ ಮಾತೃಭಾಷೆಯ ಬಗ್ಗೆ ಹೆಮ್ಮೆ, ಪರಿಸರದ ಬಗ್ಗೆ ಕಾಳಜಿ ಹಾಗೂ ಪರಿಸರ ಸಂರಕ್ಷಣೆಯನ್ನು ಮಾಡುವುದು, ಹೀಗೆ ಅವರಲ್ಲಿರುವ ಒಂದು ಕವನ, ಒಂದು ಕಾವ್ಯ ಸ್ಪರ್ಧೆ ಆಗಿರಬಹುದು, ಒಂದು ಕತೆ, ಕಾದಂಬರಿ, ಹಾಗೆ ಒಂದು ಭಾಷಣ ಸ್ಪರ್ಧೆ, ಉಳಿದ ಎಲ್ಲ ಚಟುವಟಿಕೆಗಳಲ್ಲಿಯೂ ಅವರಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಗುರುತಿಸಿ
ಅವರಿಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಡುವಂತಹ ನಮ್ಮ ಒಂದು ಪರಿಷತ್ನ ಧ್ಯೇಯವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ವಲಯ ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಸಂತೋಷ್ ಶೆಟ್ಟರ್ ಅವರು ಆಯುರ್ವೇದ ವೈದ್ಯರವರು. ಹೀಗಾಗಿ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಹಾಗೂ ಯೋಗ ದಿನಾಚರಣೆಯ ಅಂಗವಾಗಿ ನಿಮಗೆಲ್ಲರಿಗೂ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಅವರು ಒದಗಿಸಿಕೊಡ್ತಾರ. ಅದನ್ನೆಲ್ಲರೂ ನೀವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಗೆ ಒಂದು ಒಳ್ಳೆಯ ಸ್ಥಾನದಲ್ಲಿ ನೀವು ಇರ್ತೀರಂತ ಹೇಳಿ ನನ್ನೆರಡು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸುತ್ತೆ. ಪ್ರಾಸ್ತಾವಿಕವಾಗಿ ನುಡಿದಂಥ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ, ಸಾಹಿತ್ಯ ಪರಿಷತ್ ಲೋಕಾಪುರ ಘಟಕ ಇದರ ಅಧ್ಯಕ್ಷರಾದಂಥ ಶ್ರೀ ಸಂತೋಷ್ ಶೆಟ್ಟರ್ ಅವರು ವೈದ್ಯರು. बोलो भारत माता की बोलो भारत माता की ಕನ್ನಡಾಂಬೆಗೆ ಕನ್ನಡ ಭಾಷೆಗೆ ಒಂದೇ ಒಂದೇ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗುರುವೃಂದದ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಿಗೆ ಹಾಗೂ ಲೋಕಾಪುರ ವಲಯ ಘಟಕದ ಉಪಾಧ್ಯಕ್ಷರಿಗೆ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ನಮಿಸುತ್ತಾ, ಎಲ್ಲ ವಿದ್ಯಾರ್ಥಿಗಳಿಗೂ ನಮಿಸುತ್ತಾ, ಮೊದಲನೇದಾಗಿ ತಮ್ಮ ಶಾಲೆಗೆ ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂತಂದ್ರೆ ಒಂದು ಸರ್ಕಾರಿ ಶಾಲೆಯಾಗಿ ರಾಜ್ಯಕ್ಕನ ಅತಿ ಹೆಚ್ಚು ಅಂಕ ಗಳಿಸಿದಂತಹ ತಮ್ಮ ಶಾಲೆಯಲ್ಲಿ ಕಲಿತಂತಹ ಇಬ್ಬರು ವಿದ್ಯಾರ್ಥಿಗಳನ್ನು ಮೊನ್ನೆ ನಾವು ಸನ್ಮಾನ ಮಾಡುವಂತಹ ಸೌಭಾಗ್ಯ ನಮ್ಮದಾಯಿತು. ಅದಕ್ಕೆ ಅಂತಹ ವಿದ್ಯಾರ್ಥಿಗಳನ್ನು ನಮಗೆ ಸಮಾಜಕ್ಕೆ ಕೊಟ್ಟಂತಹ ತಮ್ಮ ಎಲ್ಲ ಗುರುವೃಂದದವರಿಗೆ ಹಾಗೂ ತಮ್ಮ ಶಾಲೆಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಮ್ಮ ಮೇಡಮ್ ಅವರು ಹೇಳಿದಲ್ಲಿ ಈಗ ಗೊತ್ತಾಯಿತು, ರಾಷ್ಟ್ರ ಮಟ್ಟದಲ್ಲಿಯೂ ಸಹಿತ ಭಾಷಣ ಸ್ಪರ್ಧೆಯಲ್ಲಿ ತಮ್ಮ ಶಾಲೆ ಹೆಸರು ಮಾಡಿತ್ತು. ಆ ಒಂದು ಉದ್ದೇಶಕ್ಕಾಗಿಯೂ ಸಹಿತ ಮತ್ತೊಮ್ಮೆ ಎಲ್ಲ ಗುರುವೃಂದದವರಿಗೆ ಅಭಿನಂದನೆಗಳು. ಈಗ ನಮ್ಮ ಮೇಡಮ್ ಅವ್ರು ಹೇಳಿದ್ರಿ, ಮಕ್ಕಳ ಸಾಹಿತ್ಯ ಪರಿಷತ್ತಿನ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಮಕ್ಕಳ ಸಾಹಿತ್ಯ ಪರಿಷತ್ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಸಾಹಿತ್ಯವನ್ನ, ಮಕ್ಕಳ ಬರೆದಂತಹ ಸಾಹಿತ್ಯವನ್ನು ಹೊರಗೆ ತೆಗೆದು ಹೀಗಾಗಿ ಬರೆದಂತಹ ಸಾಹಿತ್ಯವನ್ನ ಅವರಿಗೆ ತಲುಪಿಸುವಂಥದ್ದು, ಮಕ್ಕಳ ನೈತಿಕ ಮಟ್ಟವನ್ನ ಸುಧಾರಿಸುವಂಥದ್ದು, ಮಕ್ಕಳಲ್ಲಿ ಪರಿಸರದ ಬಗ್ಗೆ ಒಂದು ಕಾಳಜಿಯನ್ನು ಬೆಳೆಸುವಂಥದ್ದು, ಕನ್ನಡ ಅಭಿಮಾನ ಆಗಿರ್ಬೋದು, ಕನ್ನಡ ಭಾಷೆ ಬಗ್ಗೆ ಅಭಿಮಾನವನ್ನ ಮೂಡಿಸ್ತಕ್ಕಂಥದ್ದಾಗಿರ್ಬೋದು. ತಾವು ಗಮನಿಸಿರ್ಬೋದು, ಇದು ಸರ್ಕಾರ ನೀವು ಮನೆಗೆ ಹೋಗಿ ಒಂದು ಅರ್ಧ ತಾಸು ಆಟ ಆಡಿ ಅಥವಾ ಟಿ ವಿಯಲ್ಲಿ ನೋಡಿ ಏನೋ ಮಾಡಿಸ್ರಿ. ಅದಾದ ಮೇಲೆ ಅಭ್ಯಾಸ ಕಡೆ ನಿಮ್ಮ ಮನಸ್ಸುಗಳನ್ನ, ನಿಮ್ಮ ಎಲ್ಲ ಇಂದ್ರಿಯಗಳನ್ನ ಸಮಾಧಾನದಲ್ಲಿ ಕರ್ಕೊಂಡ್ಬರುವಂಥದ್ದು ಪ್ರತ್ಯಾಹಾರ, ಧಾರಣ. ಆ ಒಂದು ಅಭ್ಯಾಸ ಕಡೆನ ಇವತ್ತು ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಮಾಡ್ತಾ ಇದ್ರಿ ಅಥವಾ ಒಂದು ಯಾವುದೋ ಇಂಗ್ಲಿಷ್ ಪದ್ಯವನ್ನು ಬಾಯ್ಪಾಠ ಮಾಡ್ತಾ ಇದ್ರಿ, ಆ ಒಂದು ವಿಷಯದ ಕಡೆ ನೀವು ಧಾರಣೆಯನ್ನ ಮಾಡಬೇಕು. ಅದೇ ವಿಷಯದ ಕುರಿತು ಧ್ಯಾನವನ್ನು, ನೆಕ್ಸ್ಟ್ ಧಾರಣ ಆದ್ಮೇಲೆ ಧ್ಯಾನ, ಅದ ಒಂದು ವಿಷಯದ ಕುರಿತು ಧ್ಯಾನ ಮಾಡಬೇಕು. ಕೊನೆಗೆ ಆ ವಿಷಯವೇ ನೀವು ಆಗುವಂಥದ್ದು, ಅದರೊಳಗೆ ನೀವು ಆಗುವಂಥದ್ದು, ನೀವು ಅದಾಗುವಂಥದ್ದು. ಈಗ ಮ್ಯಾಥ್ಸ್ ಯಾವುದೋ ಪ್ರಾಬ್ಲಮ್ ನೀವು ಒಟ್ಟ ತಿಳಿದೇ ಇರುವಂಥ ಸಂದರ್ಭದಲ್ಲಿ ಈ ಒಂದು ತತ್ವವನ್ನು ನೀವು ಪಾಲಿಸಿ ನೋಡ್ಬೇಕಾರೆ ಧ್ಯಾನ, ಧಾರಣ, ಸಮಾಧಿ, ಆ ಸಮಸ್ಯೆ ನಿಮಗೆ ಸರಳವಾಗಿ ನಿಮ್ಮ ತಲೆ ಹತ್ತುವಂಥದ್ದು. ಒಂದು ಯಾವುದೋ ಒಂದು ಪದ್ಯ ನೀವು ಬಾಯ್ಪಾಠ ಮಾಡಬೇಕಾಗಿರುತ್ತೆ, ಅದು ಸಾಧ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ಇದನ್ನ ಮಾಡೋಣ. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಟಿವಿ ಕಡೆ ಹೋಗ್ತಕ್ಕಂಥ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಹಾಡಿನ ಕಡೆ ತೊಂಬರಿ. ಪ್ರತ್ಯಾಹಾರ, ಅದ್ರ ಕಡೆಯನ್ನ ಕೇಂದ್ರೀಕರಿಸಿ. ಧಾರಣ, ಅದರ ಕುರಿತು ಚಿಂತನೆ ಮಾಡ್ರಿ, ಅದೇ ನೀವು ಆಗ್ರಿ ಅಂತ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನ ತಿಳಿದುಕೊಂಡು ಮನನ ಮಾಡುವಂಥ ಒಂದು ವಿಚಾರ ಮಾಡಿದ್ರು ಅಂತಂದ್ರೆ ಪ್ರತಿಯೊಂದು ನಿಮ್ಮ ಅಧ್ಯಯನ ಹಂತದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಚಾರ ನಿಮಗೆ ತಿಳಿಯುವ. ಸಾರಾಯ ಕುಡಿಯೋದ್ರಿಂದ ಅಷ್ಟೇ ಲಿವರ್ ಹಾಳಾಗುದಿಲ್ರಿ, ಕರದಿದ್ದ ಪದಾರ್ಥಗಳು ತಿನ್ನೋದ್ರಿಂದ ಲಿವರ್ ಹಾಳಾಕತಿ, ಟೈಮ್ ಸರಿ ಊಟ ಮಾಡದೇ ಇರೋದ್ರಿಂದ ಲಿವರ್ ಹಾಳಾಕತಿ. ಅಂಥವರಿಗೆ ಈ ಒಂದು ಔಷಧಿ ಗಿಡದಿಂದ ತಯಾರು ಮಾಡಿದಂಥ ಔಷಧ ಬಹಳಷ್ಟು ಉಪಯೋಗ ಆಗ್ತದೆ. ನಮ್ಮ ಕಡೆ ಬಂದಂತಹ ಕೆಲವೊಂದು ಪೇಷಂಟ್ಗಳು ಈ ಸಾಯ್ತಾರ ಹೋಗೋದ್ರೆ ಕಳಿಸಿದ್ರು ವಾಪಸ್, ಅವರು ಸಹಿತ ಇವತ್ತಿಗೂ ಸಹಿತ ಆರೋಗ್ಯದಿಂದ ಅದಾರ. ಸಿರೋಸಿಸ್ ಆಫ್ ಲಿವರ್ ಆಗಿದೆ, ಲಿವರ್ ಎಲ್ಲ ಫುಲ್ ಬಾದಾಗಿ ಹೊಟ್ಟೆಗೆಲ್ಲ ನೀರು ತುಂಬಿಕೊಂಡಂತಹ ವ್ಯಕ್ತಿಗಳು ಸಹಿತ ಈ ಒಂದು ಔಷಧಿ ದ್ರವ್ಯ ಬಳಸೋದ್ರಿಂದ ಸಂಪೂರ್ಣವಾಗಿ ಗುಣಮುಖ ಆಗಿದ್ದಾರೆ ಅಂತ ಹೇಳ್ಬಹುದು. ಹೀಗೆ ಪರಿಸರದಲ್ಲಿರ್ತಕ್ಕಂತಹ ಇನ್ನೊಂದು ಅರಳಿ ಮರ ಅಂತ ಬರುತ್ತೆ, ಅರಳಿ ಮರ ಲಾಸ್ಟ್ ಅರಳಿ ಮರ ಬಹಳ ಮಹತ್ವ ಲೇಡೀಸ್ಗೆ ವಿಶೇಷವಾಗಿ. ಯಾಕಂತಂದ್ರ ಇತ್ತೀಚೆಗೆ ನಿಮ್ಮ ವಯಸ್ಸಿನ ಹೆಣ್ಣು ಮಕ್ಕಳಿಗೆ, ನಿಮ್ಮ ವಯಸ್ಸಿನ ಮಕ್ಕಳಿಗೆ PCOD ಅಂತಕ್ಕಂಥ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್,
ಅಂದ್ರೆ ಟೈಮ್ ಸರಿಯಾಗಿ ಊಟ ಮಾಡದೇ ಇರುವುದಕ್ಕಾಗಿ ಗರ್ಭಾಶಯ ಸುತ್ತಲ ಗುಳ್ಳಿಗಳು ಹೇಳ್ತಾವ. ಅದು ಹೇಳೋದ್ರಿಂದ ಮುಂದೆ ಬಹಳಷ್ಟು ತೊಂದರೆಗಳಾಗ್ತಾವ. ಅಂತಹ PCOD ಇದ್ದಂತಹ ಹೆಣ್ಮಕ್ಕಳಿಗೆ, ಪ್ರತಿ ತಿಂಗಳು ಪೀರಿಯಡ್ ಸರಿಯಾಗಿ ಬರದೇ ಇರುವಂತಹ ಹೆಣ್ಮಕ್ಕಳಿಗೆ ಇದರ ಎಲೆಗಳ ಕಷಾಯವನ್ನ ದಿನನಿತ್ಯ ತಗೊಂಡ್ರೆ ಬಹಳಷ್ಟು ಉಪಯೋಗ ಆಗ್ತದೆ. ಲಕ್ಷ ಕೊಟ್ಟು ಖರ್ಚು ಮಾಡಿದ ಸಹಿತ ಆಗದೇ ಇರುವಂತಹ ಹೆಣ್ಮಕ್ಕಳಿಗೆ ಇದರಿಂದ ಉಪಯೋಗಗಳು ಆದಂತಹ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡಿದ್ದೇವೆ. ಅದಕ್ಕೆ ಮಕ್ಕಳಾಗ್ಲಾರ್ದವರು ಅರಳಿ ಮರ ಸುತ್ತಬೇಕಂತೇಳಿ ನಮ್ಮ ಶಾಸ್ತ್ರದಾಗ ಹೇಳಿದ್ದಾರೆ. ಅದಕ್ಕೆ ಒಂದಿಷ್ಟು ಮಂದಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇವೆಲ್ಲ ಮೂಢನಂಬಿಕೆಗಳು, ಅವನ್ನೆಲ್ಲ ನಂಬಬಾರ್ದು ಅಂತ ಹೇಳಿ. ಅವು ಮೌಢ್ಯ ಅಲ್ಲ, ನಮ್ಮನ್ನ ಆ ಮರದ ಕಡೆ ಕರ್ಕೊಂಡು ಹೋಗುವಂತಹ ಒಂದು ವಿಶಿಷ್ಟ ತಂತ್ರ ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅದನ್ನ ಅರ್ಥ ಮಾಡಿಕೊಂಡು, ಪರಿಸರವನ್ನ ಅರ್ಥ ಮಾಡ್ಕೊಂಡು ನಾವು ಬದುಕಿದೀವಪ್ಪ ಅಂತಂದ್ರೆ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಸುಧಾರಣೆ ಆಗ್ತಕ್ಕಂಥದ್ದು. ಅದಕ್ಕೆ ನಾವು ಪ್ರತಿ ಸ್ಕೂಲಿಗೆ ಹೋದಾಗ ಏನ್ ಹೇಳಬೇಕು ಅಂತಂದ್ರೆ, ಆರೋಗ್ಯ ಅನ್ನುವಂಥದ್ದು ಆಸ್ಪತ್ರೆಯಲ್ಲಿಲ್ಲ, ಆರೋಗ್ಯ ಅನ್ನುವಂಥದ್ದು ಎಲ್ಲೈತಪ್ಪ ಅಂತಂದ್ರೆ ನಿಮ್ಮ ಅಡಿಗೆ ಮನೆ ಒಳಗೈತಿ ಮತ್ತ ಪರಿಸರದಲ್ಲಿ ಐತಿ ಅನ್ನುವಂಥದ್ದು. ಅದಕ್ಕೆ ಇದು ಪರಿಸರ ಸಂರಕ್ಷಣೆಯ ದಿನಾಚರಣೆಯ ಪ್ರಯುಕ್ತ ಆಯ್ತು. ಆಗಳಿದ ಯೋಗ ಹಣ್ಣು ಬಿಸಿ ಇತ್ತಂದ್ರೆ ಮೊಸರು ಅದ್ರ ಜೊತೆ ಕೂಡಿಸಬಾರ್ದು, ಅಥವಾ ಮೊಸರನ್ನ ಕುದಿಯುವಂತ ಕಾಯುವಂತ ವಸ್ತು ಜೊತೆ ಮಿಕ್ಸ್ ಮಾಡಬಾರ್ದು ಒಂದು. ಆಮೇಲೆ ಹಣ್ಣುಗಳನ್ನ, ಯಾವುದೇ ತರಕಾರಿಗಳನ್ನ ಎದ್ರ ಜೊತೆ ಮಿಕ್ಸ್ ಮಾಡಬಾರ್ದು, ಹಾಲಿನ ಜೊತೆ ಮಿಕ್ಸ್ ಮಾಡಬಾರ್ದು. ಫ್ರೂಟ್ ಜ್ಯೂಸ್ ಅಂತ ಕುಡಿತೀವಿ ನಾವು, ಹಣ್ಣಿನ ಜ್ಯೂಸ್ ಕುಡಿತೀವಿ. ಮಿಲ್ಕ್ ಶೇಕ್ ಅಂತ ಕುಡಿತಾರ್ರಿ, ಅಂದ್ರೆ ಯಾವ್ದು ಅಂಗಡಿಗೆ ಹೋದಾಗ ಫ್ರೂಟ್ ಮಿಲ್ಕ್ ಶೇಕ್ ಅಂತ ಕುಡಿತೀವಿ. ಈಗ ಉದಾಹರಣೆ ಚಿಕ್ಕು ಮಿಲ್ಕ್ ಶೇಕ್ ಆಗಿರ್ಬೋದು, ಆಮೇಲೆ ಆಪಲ್ ಮಿಲ್ಕ್ ಶೇಕ್ ಆಗಿರ್ಬೋದು, ಅವುಗಳು ಹಣ್ಣಿನ ರಸ ತೆಗೆದು ಹಾಲಿನ ಜೊತೆ ಮಿಕ್ಸ್ ಮಾಡಿ ಕೊಡೋದು. ಅದು ಯಾವುದೇ ಹಣ್ಣನ್ನ ಹಾಲಿನ ಜೊತೆ ಮಿಕ್ಸ್ ಮಾಡಿದ್ರೆ ಅದು ವಿಷವಾಗಿ ಪರಿವರ್ತನೆ ಆಕತಿ. ವಿಷ ಅಂತಂದ್ರೆ ಇಮಿಡಿಯೇಟ್ ಆಗಿ ಕುಡಿದ ಕೂಡಲೇ ಸತ್ತು ಬಿಡಂಗಿಲ್ರಿ. ಅದು ನಮ್ಮ ಆರೋಗ್ಯವನ್ನ ಹಂತ ಹಂತವಾಗಿ ನಾಶ ಮಾಡ್ಕೋತ ಹೋಗ್ತೈತಿ. ಕಡೆಗೆ ನಮ್ಗೆ ಯಾವ್ದಾರ ಒಂದು ರೋಗ ಬಂದಾಗ ಎದಕ್ ಬಂತಂತೇಳಿ ಸಹಿತ ನಮಗೆ ಗೊತ್ತಾಗುದಿಲ್ಲ. ಸಣ್ಣ ಮಕ್ಕಳಲ್ಲಿ ನಾವೀಗ ಡಯಾಬಿಟಿಸ್ ಅನ್ನು ನೋಡ್ತಾ ಇದ್ದೀವಿ. 9 ವರ್ಷದ ಮಗನಿಗೆ ಬ್ರೈನ್ ಕ್ಯಾನ್ಸರ್. ಬ್ರೈನ್ ಕ್ಯಾನ್ಸರ್ ಕಾರಣ ಇಷ್ಟೇ, ವಾರದಾಗ 3 ದಿವಸ ಹೊರಗಿಂದ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಎಗ್ ರೈಸ್ ತಿನ್ನ, ಹೊರಗಿನ ತರಿಸಿ ತಿನ್ನ, ಇಂಥವೆಲ್ಲ ಮಾಡ್ಕೊಂತ ಬಂದಿದ್ರೆ ಪರಿಣಾಮನ ಅದು. ಅದ್ರ ಜೊತೆಗೆ ಬಿಸಿಯಾದಂಥ ಆಹಾರವನ್ನ ಪ್ಲಾಸ್ಟಿಕ್ನಲ್ಲಿ ದಯಮಾಡಿ ಯಾರು ತಗೋಬಾರ್ದು. ಚಹಾ ಕುಡಿಯೋ ಕಪ್ ಬಂದಿದ್ದಾಗ ಗೊತ್ತಲ್ಲ ಪ್ಲಾಸ್ಟಿಕ್ ಇದ್ದು, ಅದ್ರಾಗಿರ್ಬೋದು, ಪ್ಲಾಸ್ಟಿಕ್ನಲ್ಲಿ ಚಹಾ ತಗೋಬರುವಂಥದ್ದಾಗಿರ್ಬೋದು, ಅಥವಾ ಹೊರಗಡೆನ ಆಹಾರ ಪಾರ್ಸಲ್ ತಗೊಂಬಂದಾಗ ಅದ್ರ ಬಿಸಿಯಾದಂಥ ಆಹಾರ ಪ್ಲಾಸ್ಟಿಕ್ನಲ್ಲಿ ದಯಮಾಡಿ ಹಾಕಬಾರ್ದು. ಒಂದು ಕ್ಯಾರಿ ಬ್ಯಾಗನ್ನು ಅಥವಾ ಕ್ಯಾರಿಯರನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರವೃತ್ತಿಯನ್ನು ತಾವು ರೂಢಿಸ್ಕೊಳ್ಬೇಕು. ಇವೆಲ್ಲ ಸಣ್ಣ ವಿಷಯ ಆದ್ರೂ ಸಹಿತ ಮಕ್ಕಳಿಗೆ ಯಾಕೆ ಹೇಳಾಗತ್ತೀವಿ ಅಂತಂದ್ರೆ ಭವಿಷ್ಯದ ದೃಷ್ಟಿಯಿಂದ ಹೇಳಾಗತ್ತೀವಿ ನಾವು. ಈಗ ಅದನ್ನ ಡಿಪಾಸಿಟ್ ಮಾಡಾಗತ್ತೀವಿ ನಾವು. ಮುಂದಿನ ನಿಮ್ಮ ಆರೋಗ್ಯ ಸದೃಢವಾಗಿತ್ತಪ್ಪ ಅಂತಂದ್ರೆ ನಮ್ಮ ದೇಶ ಸದೃಢವಾಗಿರ್ತದೆ. ಪಂಜಾಬ್ದಲ್ಲಿ ಒಂದು ಊರ್ ಐತ್ರಿ, ಪಂಜಾಬ್ನಲ್ಲಿ ಹಸಿರು ಕ್ರಾಂತಿ ಮಾಡಿ ಸಿಕ್ಕಾಪಟ್ಟೆ ಗೊಬ್ಬರ, ಸಿಕ್ಕಾಪಟ್ಟೆ ಕಳೆನಾಶಕ ಉಪಯೋಗ ಮಾಡಿ ಒಂದು ಜಿಲ್ಲೆನ ಸಂಪೂರ್ಣವಾಗಿ ಕ್ಯಾನ್ಸರ್ಮಯ ಆಗೈತಿ. ಈಗ ಅಲ್ಲಿಂದ ಒಂದು ಟ್ರೈನ ಬಿಟ್ಬಿಟ್ಟಾರೆ ಕ್ಯಾನ್ಸರ್ ಹಾಸ್ಪಿಟಲ್ಗೆ. ಕ್ಯಾನ್ಸರ್ ಟ್ರೈನ್ ಅದ, ಅಲ್ಲಿ ಪ್ರತಿ ದಿವಸ 100 ಪೇಷಂಟ್ಗಳು ಕ್ಯಾನ್ಸರ್ ಕೇಸ್ಗಳು ಹೋಗ್ತಾವ. ಅಷ್ಟ 100 ಕೇಸ್ಗಳು ಸಾಯ್ತಿರ್ತಾವಲ್ಲಿ. ಒಂದ್ ಹೆಂಗ್ ಉದಾಹರಣೆ ಕೊಡ್ತಾರಪ್ಪ ಅಂತಂದ್ರೆ, ಒಟ್ಟು ಆ ಊರ್ ದಂಡಿಗೆ ದಿವಸ ಒಂದು ಹೆಣದ್ದು ಇದು ಉರಿತಿರ್ತ ಅಂತ ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಊರ್ ಬಗ್ಗೆ ಹೇಳುವಾಗ. ಅಷ್ಟು ಗಂಭೀರವಾದಂತ ಪರಿಸ್ಥಿತಿಯಲ್ಲಿ ಐತಿ. ಆ ಪರಿಸ್ಥಿತಿ ನಮಗೂ ಬರಬಾರದು ಅನ್ನುವಂಥ ಉದ್ದೇಶಕ್ಕೆ ಪರಿಸರ, ಅಡಿಗೆ ಮನೆ ಮತ್ತು ನಮ್ಮ ಶರೀರ ಇವು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ನಾವು ಇವೆಲ್ಲ ಒಂದು ವಿಧಾನಗಳನ್ನ ಅನುಸರಿಸ್ಕೊಂತನ ಬರಬೇಕು. ಆಮೇಲೆ ಋತು ವಿರುದ್ಧ ಅಂತ ಹೇಳ್ತಾರೆ. ಈಗ ಹೊರಗೆ ಒಳಗೆ ಬೀಳ್ತದೆ, ಸಿಕ್ಕಾಪಟ್ಟೆ ಚಳಿ ಇರ್ತೈತಿ, ಐಸ್ ಕ್ರೀಮ್ ತಿನ್ನುವಂತ ಒಂದು ಹವ್ಯಾಸ, ಐಸ್ ಕ್ರೀಮ್ ತಿನ್ನುವಂತ ಒಂದು ರೂಢಿಯನ್ನ ರೂಢಿಸ್ಕೊಳ್ಳುವಂಥದ್ದು ಮಾಡ್ತಾರಲ್ರಿ. ನೀವು ತಿಂತಿರಲ್ಲ ಚಳಿಗಾಲ ಅಂಥವೆಲ್ಲ ಋತು ವಿರುದ್ಧ ಆಗಿರ್ಬೋದು, ರುಚಿ ವಿರುದ್ಧ ಆಗಿರ್ಬೋದು, ಆಮೇಲೆ ದ್ರವ್ಯ ವಿರುದ್ಧ ಆಗಿರ್ಬೋದು, ಇಂಥವೆಲ್ಲ ಆಹಾರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆಮೇಲೆ ಹಸಿ ತರಕಾರಿಯನ್ನ ಕುದಿಸಿದ ಆಹಾರ ಜೊತೆ ಮಿಕ್ಸ್ ಮಾಡಿ ತಿನ್ಬಾರ್ದು. ನಾವು ಯೂಶುವಲಿ ಏನ್ ಹೇಳ್ತೀವಿ, ಹಸಿ ತರಕಾರಿ ಹಸಿ ತಿನ್ಬೇಕು ನಾವು ಊಟದಾಗ ಅಂತ ಹೇಳ್ತೀವಿ, ಹೌದಿಲ್ಲ? ಹಸಿ ತರಕಾರಿಯನ್ನ ಕುದ್ದಂತ ಆಹಾರ ಜೊತೆ ನಾವು ಮಿಕ್ಸ್ ಮಾಡಿ ತಿಂದಿವಪ್ಪ ಅಂತಂದ್ರೆ ನಮ್ಗೆ ಏನಾಗ್ತೈತಿ, ಅಪಚನ ಆಕತಿ. ಅದಕ್ಕೆ ಕೋಸಂಬರಿ ಅಂತ ಮಾಡ್ತಿದ್ರಿ, ಕೋಸಂಬರಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಹಚ್ತಿದ್ರು ಅದನ್ನ, ಕಡ್ಲಿ ಬೇಳಿ, ಸೌತಿಕಾಯಿ, ಗಜ್ರಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹಚ್ತಿದ್ರು ಅದನ್ನ. ಹಂಗ ಕೋಸಂಬರಿ ಎಷ್ಟು ತಿಂತೀವಲ್ಲ ಅಷ್ಟ ಹಸಿ ತರಕಾರಿಯನ್ನ ತಿನ್ನುವಂಥದ್ದು. ಸಪ್ರೇಟ್ ಆಗಿ ಹಸಿ ತರಕಾರಿ ಅಷ್ಟ ತಿನ್ರು ಬೇಕಾರ, ಅಡ್ಡಾಡ್ಕೊಂತ ಗಜ್ರಿ ಒಂದು 4-5 ತಿನ್ರಿ, ಸೌತಿಕಾಯಿ 4 ಅದು ಬೇರೆ, ಊಟದ ಜೊತೆ ತಿನ್ನುವಂಗಿಲ್ಲ. ತಿಳಿತ್ರಿ? ಹಣ್ಣುಗಳನ್ನ ಹೆಚ್ಚು ಉಪಯೋಗ ಮಾಡುವುದರಿಂದ ಅದರಲ್ಲಿ ಇರುವಂತ ಎಲ್ಲ ನ್ಯೂಟ್ರಿಷನ್ಗಳು ತಮಗೆ ಸಿಗುವಂಥದ್ದು. ಇನ್ನೊಂದು ಮಹತ್ವವಾದಂಥ ವಿಚಾರ ಹೇಳಿ ಮುಗಿಸ್ತೇನೆ. ಮೊಸರ, ಮಜ್ಜಿಗೆ ಇದನ್ನ ಫ್ರಿಜ್ನಾಗ ಇಟ್ಟು ತಿನ್ಬೇಕು.
ಅಂತಹ ಬಿಳುಪಿನ ಕಾಯಿಲೆ ಇಂಗ್ಲಿಷ್ ಮೆಡಿಸಿನ್ ಒಳಗ ಅಲೋಪತಿ ಒಳಗ ಅದಕ್ಕ ಪರಿಹಾರ ಇಲ್ಲ. ಇದರ ಬೇರನ್ನ ಸುಟ್ಟು ಅದರ ಬೂದಿಯನ್ನ ಅಥವಾ ಅದರ ಮಸಿಯನ್ನ ನಾವು ಹಚ್ಚಿದ್ರ ಎಳ್ಳೆಣ್ಣೆ ಒಳಗೆ ಮಿಕ್ಸ್ ಮಾಡಿ ಎಂತಹ ಕಠಿಣವಾದಂತಹ ಬಿಳುಪಿನ ಕಾಯಿಲೆ ಇದ್ರೂ ಸಹಿತ ಗುಣ ಆಗ್ತಾವ. ಅಂತ ಸಾವಿರಾರು ಕೇಸುಗಳನ್ನ ನಾವು ಗುಣಪಡಿಸಿದಂತ ಉದಾಹರಣೆ ನಮ್ಮ ಮುಂದೆ ಐತಿ. ಇದರ ಹೆಸರು ಅಶ್ವಗಂಧ. ಅಶ್ವ ಅಂತಂದ್ರ ಕುದುರೆ, ತಿಳಿತಿಲ್ರಿ? ಅಶ್ವಗಂಧ ಅದರಷ್ಟು ಸ್ಟ್ರಾಂಗ್ ನಮ್ಮನ್ನ ಮಾಡದೈತಿ, ನರನಾಡಿಗಳನ್ನ ಸ್ಟ್ರಾಂಗ್ ಮಾಡದ್ ಅಶ್ವಗಂಧ. ಇದು ನೆಗ್ಗಿನ ಮುಳ್ಳು. ಯಾರು ಮೇಲ್ಮುದ್ದಿ ಮನೆ ಇತ್ತಲ್ಲ ಅವರಿಗೆ ಸಾಕಾಗತೈತಿ, ಕಸ ಕಿತ್ ಹೋಗೋದ್ ರಗಡಾಕೈತದ, ಹೌದಲ್ರಿ? ನೆಗ್ಗಿನ ಮುಳ್ಳ. ಆಮೇಲೆ ಇದು ಎಲ್ಲಾ ಕಡೆನೂ ಬೆಳೆದಿರ್ತೈತಿ. ಇದರಲ್ಲಿ ಮುಳ್ಳು ಇರ್ತಾವ. ಮುಳ್ಳ ಇದಕ್ಕ ತ್ರಿಕಂಟಕ ಅಂತ ಕರೀತಾರೆ. ಎಕಡೆ ಮುಟ್ಟಿದ್ರು ಸಹಿತ ಚುಚ್ಚುವಂತದ್ದು, ಎಲ್ಲಾ ದಿಶೆಯಲ್ಲಿನೂ ಸಹಿತ ಮುಳ್ಳು ಚಾಚಿರ್ತದೆ. ಅಂತದ್ದು ತ್ರಿಕಂಟಿಕ ಅತ್ಯಂತ ಶ್ರೇಷ್ಠ ಔಷಧಿ ದ್ರವ್ಯ. ಇದರ ಬೇರ್ ಏನೈತಿರಲ್ಲ, ಬೇರ ಕಿಡ್ನಿಗೆ ಸಂಬಂಧಪಟ್ಟಂತ ಎಂತಹ ಕಾಯಿಲೆಯನ್ನು ಸಹಿತ ಗುಣಪಡಿಸ್ತೈತಿ. ಕಿಡ್ನಿ ಫೇಲ್ಯೂರ್ ಆದಂತ ಕೇಸುಗಳು ಸಹಿತ ನಮ್ಮ ಕಡೆ ಬರ್ತಾವ, ಬಹಳಷ್ಟು ಗುಣಮುಖವಾಗಿ ಹೋಗ್ತಾವ. ಅದ್ರ ಜೊತೆಗೆ ಕಿಡ್ನಿ ಸ್ಟೋನ್ ಆಗಿರ್ತಕ್ಕಂಥದ್ದಕ್ಕೂ ಬಹಳಷ್ಟು ಉಪಯೋಗ ಆಗ್ತದೆ. ಆಮೇಲೆ ಮೂತ್ರಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೂ ಸಹಿತ ಇದರ ಬೇರು ಬಹಳಷ್ಟು ಉಪಯೋಗ ಆಗ್ತಕ್ಕಂಥದ್ದು. ಆಮೇಲೆ ಇದರ ಮುಳ್ಳು ಶ್ರೇಷ್ಠ ಟಾನಿಕ್. ಇದು ಯಾರಾದ್ರೂ ಸಹಿತ ಹೇಳ್ತಿರ್ತಾರೆ, ಪಾಲಕರು ಬಂದಿರ್ತಾರೆ, ಏನ್ರಿ ಅವ್ರ ವಯಸ್ಸಿಗೆ ತಕ್ಕಂಗ ಕಾಣವಲ್ರು, ನಮ್ಮ ಮಗು ಬಹಳ ಬಡಕ್ ಕಾಣ್ತೈತಿ, ಬಹಳ ಅಶಕ್ತ ಕಾಣ್ತೈತಿ, ಹೆಂಗ್ ಮಾಡುದು ಅಂತ ಹೇಳಿ ಅಂತವ್ರಿಗೆ ಇದರ ಮುಳ್ಳಿನ ಪೌಡರ್ ಅನ್ನ ಕಲ್ಸಕ್ರ ಜೊತೆ ನಾವು ಕೊಟ್ಟಪ್ಪ ಅಂತಂದ್ರ ಬಹಳಷ್ಟು ಧನಾತ್ಮಕ ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಗರ್ಭಿಣಿ ಸ್ತ್ರೀಯರಿಗೆ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಸರಿಯಾಗಿ ಬೆಳವಣಿಗೆ ಆಗದೇ ಇರುವಂತಹ ಸಂದರ್ಭದಲ್ಲಿ 6ನೇ ತಿಂಗಳೊಳಗ ಇದರ ಒಂದು ಪೌಡರ್ ನ ನಾವು ಉಪಯೋಗ ಮಾಡಕತ್ರ ಗರ್ಭಿಣಿ ಸ್ತ್ರೀಯರಿಗೆ ಹಾಲಿನ ಜೊತೆ ಕೊಡ್ಬೇಕು. ಬಹಳಷ್ಟು ಒಳ್ಳೆಯ ಪರಿಣಾಮಗಳಾಗ್ತಾವ. ನಮ್ಮ ಪ್ರಾಕ್ಟೀಸ್ ನಲ್ಲಿ ಸಾವಿರಾರು ಗರ್ಭಿಣಿಯರಿಗೆ ನಾವು ಚಿಕಿತ್ಸೆಯನ್ನ ಕೊಟ್ಟಿದ್ದೇವೆ. ಆದ್ದರಿಂದ ಇದು ಅತ್ಯಂತ ಶ್ರೇಷ್ಠ ಔಷಧಿ ಸಸ್ಯ. ಅದಕ್ಕೆ ಇದನ್ನ ಹಾಳು ಮಾಡಬಾರ್ದು, ಇದನ್ನ ಕಿತ್ತು ಒಯ್ಯುವಂತದ್ದು ಅಥವಾ ನಾಶ ಮಾಡುವಂತದ್ದು ಮಾಡಬಾರ್ದು. ಇದು ಬಟ್ಟಲ್ ಹೂವ ಎಲ್ಲರ ಮನೆಯಾಗ ಐತಿಲ್ರಿ ಇದ ಬಟ್ಟಲ್ ಹೂವ. ಆದ್ರ ಇದರ ಮಹತ್ವ ನಮಗ್ ಗೊತ್ತಿಲ್ಲ. ಇದನ್ನ ನಾವು ಶಿವಪೂಜೆಗೆ ಬಳಸ್ತೀವಿ. ಬಹಳಷ್ಟು ಶ್ರೇಷ್ಠವಾದಂಥದ್ದು, ಶಿವನಿಗೆ ಶ್ರೇಷ್ಠವಾದಂಥದ್ದು, ಶಿವನಿಗೆ ಬಹಳಷ್ಟು ಇಷ್ಟವಾದಂತ ಹೂವು ಅಂತ ಕರಿತೀವಿ ನಾವು. ಆದ್ರೆ ಹೇಳುವಂತ ಉದ್ದೇಶ ಏನು ಅಂತಂದ್ರೆ, ಅತಿ ಸರಳವಾಗಿ ಸಿಗುವಂತ ಹೂವನ್ನ ಪೂಜೆಗೆ ಬಳಸಬಹುದು. ಎಲ್ಲಾನು ದೇವರಿಗೆ ಅರ್ಪಿತ. ಜಗತ್ತಲ್ಲಿರುವಂತಹ ಎಲ್ಲವೂ ಸಹಿತ ದೈವಾಂಶ ಇರುವಂತಹ ಔಷಧಗಳೇ ಆಗಿರ್ತಾವ. ಇದರ ಮಹತ್ವ ಏನಪ್ಪಾ ಅಂತಂದ್ರ, ಶ್ರೇಷ್ಠ ಕ್ಯಾನ್ಸರ್ ನಿವಾರಕ ಔಷಧಿ. ಇನ್ನ ಬರಬರ್ತ ಮುಂದಿನ ದಿನಮಾನಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹೇಳುವಂಗ ಪ್ರತಿ ವರ್ಷ 20 ರಿಂದ 30 ಲಕ್ಷ ಹೊಸ ಕ್ಯಾನ್ಸರ್ ಕೇಸ್ಗಳು ಬರ್ತಾರೆ 2026 ನಂತರ. ಯಾಕಂದ್ರೆ ಹದಗೆಟ್ಟ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಇವೆಲ್ಲನೂ ಸಹಿತ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಾಕತ್ತಾವ. ಅದಕ್ಕೆ ಇದರ ಹೂವು ಮತ್ತು ಎಲೆಗಳನ್ನ ನಾವು ದಿನನಿತ್ಯ ಉಪಯೋಗ ಮಾಡಿದ್ವಿ ಅಂತಂದ್ರ ಕ್ಯಾನ್ಸರ್ ಕಾಯಿಲೆ ಬರುವುದಿಲ್ಲ. ಅಥವಾ ಕ್ಯಾನ್ಸರ್ ಕಾಯಿಲೆ ಇದ್ದವ್ರು ಉಪಯೋಗ ಮಾಡಿದ್ರೆ ಅದನ್ನ ಗುಣಪಡಿಸುವುದರಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನ ಈ ಬಟ್ಟಲ್ ಹೂ ವಹಿಸ್ತೈತಿ. ಅದಕ್ಕ ಇದರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಆಮೇಲೆ ಇದು ನೆಲಬೇವು. ಇಲ್ಲೆಲ್ಲ ಮಸಾರಿ ಒಳಗ ಅಂತ ಕೆಂಪು ನೆಲದೊಳಗ ಬಹಳಷ್ಟು ಯಥೇಚ್ಛವಾಗಿ ಬೆಳೀತದೆ. ಅತ್ಯಂತ ಕಹಿಯಾಗಿರುವಂತಹ ಒಂದು ಔಷಧಿ ಸಸ್ಯ ನೆಲಬೇವು. ಇದೇನ್ ಮಾಡ್ತದಪ್ಪ ಅಂತಂದ್ರೆ, ಎಷ್ಟೋ ಹಳೆಯದಾಗಿರುವಂತಹ ಬಹಳಷ್ಟು ದಿವಸಗಳಿಂದ ಇರತಕ್ಕಂತಹ ಜ್ವರವನ್ನ ಕ್ಯೂರ್ ಮಾಡ್ತಕ್ಕಂಥದ್ದು, ನಿವಾರಿಸ್ತಕ್ಕಂಥದ್ದು. ನಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ನಾನು ಒಂದು ಕೇಸ್ ಬಂದಿತ್ತು. ನಿಮ್ಮ ವಯಸ್ಸಿನ ಒಬ್ಬ ಹೆಣ್ಮಗಳು, ಸುಮಾರು 2 ವರ್ಷದಿಂದ ಇದ್ದಂತಹ ಜ್ವರ. ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರು ಸಹಿತ ಅದ್ರ ಏನೂ ಬರ್ತಿರ್ಲಿಲ್ಲ. ಬಟ್ ಆ ಹೆಣ್ಮಗಳಿಗೆ ಜ್ವರ ಇತ್ತು. ಅವರಿಗೆ ಇದರ ಕಷಾಯವನ್ನ ನಾವು ಸುಮಾರು 1 ವಾರ ಕೊಟ್ಟಿವ್ರಿ. 1 ವಾರ ಜ್ವರ ಸಂಪೂರ್ಣವಾಗಿ ಗುಣಮುಖ ಆಯ್ತು. ಆ ಮಗು ಸಂಪೂರ್ಣವಾಗಿ ಗುಣ ಆದ್ರು ಅಂತ ಹೇಳಿ. ಅದಕ್ಕೆ ಇಂಥ ಶ್ರೇಷ್ಠ ಔಷಧಿ ದ್ರವ್ಯಗಳು ನಮ್ಮ ಸುತ್ತಮುತ್ತಲ ಅದಾವ. ಅದನ್ನ ನಾವು ಅದನ್ನ ಕಸ ಅಂತ ತಿಳ್ಕೊಂಡು ಕಿತ್ತು ಒಗೆದು ಬಿಡ್ತೀವಿ, ನಾಶ ಮಾಡ್ತೀವಿ. ಅದಕ್ಕಿಂತ ಡೇಂಜರ್ ಅಂತಂದ್ರ ಕಳೆನಾಶಕಗಳನ್ನ ಹೊಡಿತೀವಿ. ಕಳೆನಾಶಕ ಹೊಡಿತಾರಲ್ರಿ, ಕಳೆನಾಶಕ ಹೊಡಿತೀವಿ, ಹೊಡೆದು ಪರಿಸರ ನಾಶ ಮಾಡ್ತೀವಿ. ನಾವೇನ್ ತಿಳ್ಕೊಂಡಿವಿ, ಆ ಗಿಡ ನಾಶ ಮಾಡ್ತೀವಿ ಅಂತ ತಿಳ್ಕೊಂಡಿ ನಾವು. ಆ ಕಳೆನಾಶಕ ನಮ್ಮ ಶರೀರದಲ್ಲಿ ಬಂದು ಕ್ಯಾನ್ಸರ್ ಕಾರಕ ಆಗ್ತೈತಿ. ನಮ್ಮ ವಂಶವನ್ನೇ ಬೇರು ಸಹಿತ ಕಿತ್ತು ಒಗಿತೈತಿ. ನೆನಪಿರ್ಲಿ ನಿಮಗ. ಪರಿಸರವನ್ನ ನಾವು ಹಾಳು ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಮಳೆ ಬಿಸಿಲಿಗೆ ನಿಂತು ರಕ್ಷಣೆ ಮಾಡುವಂತಹ ಗಿಡಗಳನ್ನ ನಾವು ಯಾವ ಕಳೆನಾಶಕ ಮಾಡಿದ್ರು ನಾಶ ಮಾಡಕ್ ಸಾಧ್ಯ ಇಲ್ರಿ. ಆ ಒಂದು ಕಳೆನಾಶಕ ನಾವು ಹೊಡೆದ್ದು ಕಡೆಗೆ ನಮಗ ಬರ್ತಾವ, ನಮಗ ಬಂದು ನಮ್ಮನ್ನ ಬೇರೆ ಸಹಿತ ಕಿತ್ತು ಹೋಗಿತಾವ. ಅದಕ್ಕ ಈ ವಿಷಯದಲ್ಲಿ ನಾವು ಬಹಳಷ್ಟು ಲಕ್ಷ್ಯ ವಹಿಸ್ಬೇಕು. ಇದರ ಕಸದ ಗತೆ ಬೆಳೆದಿರ್ತೈತಿ, ಹೌದಲ್ರಿ? ಅದರ ಹೆಸರು ಬಲ ಅಂತ ಹೇಳಿ. ಬಲ ಅಂದ್ರೆ ಏನ್ರಿ? ಬಲ ಅಂದ್ರೆ ಏನ? ಶಕ್ತಿಯನ್ನ ಕೊಡುವಂಥದ್ದು. ಶ್ರೇಷ್ಠ ಔಷಧಿ ಇದು. ಆದ್ರೆ ನಾವು ಕಸದ ಗತೆ ಬೆಳೆದಿರ್ತೈತೆ ಅಂತ ತಿಳ್ಕೊಂಡು ಅದನ್ನ ಹಾಳು ಮಾಡ್ತೀವಿ. ನಮ್ಮ ಹೊಲಕ್ಕೆ ತೊಂದರೆ ಮಾಡ್ತೈತಿ, ಬೆಳೆಗಳಿಗೆ ತೊಂದರೆ ಮಾಡುತ್ತೆ ಅಂತ ಹೇಳಿ ಕಿತ್ತು ಬಿಸಾಕ್ತಿವಿ. ಎಷ್ಟೋ ಕಿತ್ತು ಬಿಸಾಕಿದ್ರೆ ಮತ್ತೆ ಬೆಳಿತೈತದ. ನೀವ್ ಏನ್ ಕಳೆನಾಶಕ ಹೊಡೆದ್ರು ಮತ್ತೆ ಬೆಳಿತೈತದ. ಅಷ್ಟು ಸ್ಟ್ರಾಂಗ್ ಐತಿ. ಯಾಕಂದ್ರೆ ಅದರಿಂದ ಪರಿಸರ ರಕ್ಷಣೆ ಆಗ್ತೈತೆ ಅನ್ನೋ ಒಂದು ಉದ್ದೇಶಕ್ಕ
ಪರಿಸರನ ಅದನ್ನ ಬೆಳೆಸ್ತೈತ್ರಿ, ಬೆಳೆಸಾಕ ಅನುಕೂಲ ಮಾಡಿ ಕೊಡ್ತೈತಿ. ಅದಕ್ಕ ಇದು ನರದೋಷ ಇದ್ದಂಥವ್ರಿಗೆ, ಆಮೇಲೆ ಮಕ್ಕಳಾಗದೆ ಇರುವಂತಹ ಪುರುಷ ಮತ್ತು ಸ್ತ್ರೀಯರಿಗೆ ಇಬ್ಬರಿಗೂ ಸಹಿತ ಬಹಳಷ್ಟು ಉಪಯೋಗ ಆಗ್ತೈತಿ. ಈಗ ನಿಮ್ಮ ವಯಸ್ಸಿಗೆ ಹೇಳ್ಬೇಕಪ್ಪ ಅಂತಂದ್ರ ಪ್ರೇರಕ್ ನಿಂತ್ರು ಸಹಿತ ನಿಲ್ಲಕ್ಕಾಗಲ್ಲದ ಚಕ್ಕರ್ ಬಂದು ಬೀಳುವಷ್ಟು ವೀಕ್ನೆಸ್ ನಿಮ್ಗಿರ್ತೈತಿ. ಅಂತವ್ರಿಗೆ ಬಹಳಷ್ಟು ಉಪಯೋಗ ಆಗ್ತಕ್ಕಂಥದ್ದು. ಇದರಿಂದ ತಯಾರು ಮಾಡಿರ್ತಕ್ಕಂಥ ಕ್ಷೀರಬಲ ತೈಲ ಅಂತ ಮಾಡ್ತೀವಿ ನಾವು. ಇದರ ಹಾಲು, ಬಲ ಮತ್ತು ಎಳ್ಳೆನಿಂದ ತಯಾರು ಮಾಡಿದಂತ ಔಷಧಿ. ಇದು ನರದೋಷ ಇದ್ದವರಿಗೆ, ಪ್ಯಾರಲೈಸಿಸ್ ಪಾರ್ಸಿ ಅಂತ ಕರಿತಿರಲ್ಲ, ಅವರಿಗೆ ಬಹಳಷ್ಟು ಉಪಯೋಗ ಆಗ್ತಕ್ಕಂಥ ಔಷಧಿ. ಆಮೇಲೆ ಇದು ನೋಡ್ರಿಲ್ಲ ಅಮೃತ ಬಳ್ಳಿ, ಎಲ್ಲಾರು ನೋಡ್ರಿಲ್ಲ ಅಮೃತ ಬಳ್ಳಿ. ಅಮೃತ ಬಳ್ಳಿ ಶ್ರೇಷ್ಠ ರೋಗ ನಿರೋಧಕ ಔಷಧಿ ಗುಣಗಳನ್ನ ಹೊಂದಿರ್ತದೆ ಒಂದು. ಆಮೇಲೆ ಮಕ್ಕಳಿಗೆ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ವಿಷಯವನ್ನ ಸಂಗ್ರಹಣೆ ಮಾಡ್ತಕ್ಕಂತ ಶಕ್ತಿಯನ್ನ ಕೊಡ್ತಕ್ಕಂಥದ್ದು, ಅವಶ್ಯಕತೆ ಇದ್ದಾಗ ಆ ವಿಷಯವನ್ನ ಹೊರಗೆ ತೆಗೀಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಬಹಳ ಮುಖ್ಯ ಐತ್ರಿ. ಮೆದುಳಿನ ಕೆಲಸ 3 ಇರ್ತಾವ. ಒಂದು ಹೇಳಿದ್ದನ್ನ ತಿಳ್ಕೊಳ್ಳುವಂಥದ್ದು, ಅದನ್ನ ಸ್ಟೋರ್ ಮಾಡ್ಕೊಳ್ಳುವಂಥದ್ದು, ಅವಶ್ಯಕತೆ ಬಿದ್ದಾಗ ಅದನ್ನ ಹೊರ ತೆಗೆಯುವಂಥದ್ದು. ಕೊನೆಯದು ಬಹಳ ಇಂಪಾರ್ಟೆಂಟ್ ರೀ. ಸಾಕಷ್ಟು ಓದಿರ್ತೀರಿ, ಅಧ್ಯಯನ ಮಾಡಿರ್ತೀರಿ, ಎಕ್ಸಾಮ್ ಬರೆಯಕ್ ಕೊಟ್ಟ ನೆನಪ ಬರುದಿಲ್ಲ ನಿಮ್ಗೆ. ಎಷ್ಟು ನೀವೆಲ್ಲರೂ ಕೂಡ ಬಹಳ ಹೊತ್ತಿನಿಂದ ಹೇಳ್ತಾ ಇದ್ದೀರಿ. ಸರ್ ಒಂದ್ ಮಾತು ಹೇಳಿದ್ರಿ, ನಿಮ್ಗೆ ಗೊತ್ತಿರಲಿ, ಈ ಕಾರ್ಯಕ್ರಮಗಳು ಅವರು ತಮ್ಮದೇ ಆಗಿರ್ತಕ್ಕಂಥ ಬಿಡುವು ಮಾಡಿಕೊಂಡು ನಿಮಗ ಒಂದು ಉಪದೇಶ ಕೊಡ್ಬೇಕಂತ ಬಂದಿಲ್ಲ. ನಮ್ಮ ದೇಶದ ಆಸ್ತಿ ಹೆಂಗಿರ್ಬೇಕು ಅಂತೇಳಿ ಒಂದು ಕಲ್ಪನೆ ಮಾಡ್ಕೊಂಡಾರ. ಅದಕ್ಕಾಗಿ ಅವರು ಕಾಳಜಿಯನ್ನು ವ್ಯಕ್ತಪಡಿಸಾಕ್ತಾರ. ಈಗಾಗಲೇ ಒಂದು ಮಾತು ಹೇಳಿದ್ರ ಅವ್ರ ಪರಿಸರ ಕುರಿತೊಳಗೆ, ಆಂತರಿಕ ಮತ್ತು ಬಾಹ್ಯ ಪರಿಸರ ಎರಡು ಉತ್ತಮ ಇರಬೇಕು ಅಂತ ಒತ್ತಂತ ಹೇಳಾಕ್ತಾರ. ಅವ್ರು ಏನ್ ಹಾಗಂದ್ರ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಂತರಿಕ ಪರಿಸರ ಅಂದ್ರೆ ಏನು, ಬಾಹ್ಯ ಪರಿಸರ ಅಂದ್ರೆ ಏನು ಅಂತ 2 ವಾಕ್ಯಗಳಲ್ಲಿ ಹೇಳಿದ್ರು ಅವ್ರು ನಿಮಗೆ. ಮೊದಲು ನೀವು ದೇಹ ಶುದ್ಧಿ ಇಟ್ಕೋಬೇಕು, ರೋಗ ರುಜಿನಗಳು ಇರಬಾರ್ದು. ಅದಕ್ಕೆ ಕಾರಣ ಆಗ್ತಕ್ಕಂಥ ಹೊರಗೆ ರೋಗಕಾರಕಗಳದಾವ, ಅದನ್ನ ಶುದ್ಧಿ ಇಟ್ಕೋಬೇಕು. ಅಂದ್ರೆ ಇನ್ನೊಂದ್ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಕೂಡ ಅರ್ಥ ಮಾಡ್ಕೋರಿ. ಯಾವ ಡಾಕ್ಟರ್ ಕೂಡ ನಿಮ್ಗೆ ಏನಾಗೈತೆ ಅಂತ ಕೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ, ಬರ್ಲಾರ್ದಂಗ್ ನೋಡ್ಕೊಳ್ಳೋರು ನಮ್ ಡಾಕ್ಟರ್ ಒಬ್ರ ಈಗ ಇವ್ರು. ಅವ್ರು ಹೇಳಿದ್ದೇನು, ನೀವ್ ಹೆಂಗೆ ಕಾಳಜಿ ಇರ್ಬೇಕು ಆರೋಗ್ಯದ ಬಗ್ಗೆ ಅಂತ ಹೇಳ್ಕೊಟ್ಟವ್ರು. ನಾ ಫಸ್ಟ್ ಟೈಮ್ ಕೇಳಾಕ್ತಾರ ಡಾಕ್ಟರ್ ಹಿಂಗ್ ಹೇಳಿದ್ದು. ನೀವು ಕೇಳಿರ್ಬೋದೇನೋ ಅನ್ಸುತ್ತೆ ನನಗೆ. ಯಾವ ಡಾಕ್ಟರ್ ಅಡ್ವಾನ್ಸ್ ಹೇಳ್ತಾರ ಬರ್ಲಾರ್ದಂಗ್ ಹಿಂಗಿರಿ ಅಂತ ಹೇಳಿ ಅವ್ರು ಹೇಳಾಕತ್ತಾ ಇರ್ಲಿ. ಈಗ ಮತ್ತೆ ಅವ್ರು ಎಷ್ಟು ಚಿತ್ಕೊಟ್ಟು ಕೇಳ್ಬೇಕು ನೀವೀಗ, ಹೇಳ್ಬೇಕಾದ ನಿಮ್ ಧರ್ಮ. ಅವ್ರು ತಮ್ಮದೇ ಆದ ಒಂದು ಬಿಡುವು ಮಾಡ್ಕೊಂಡು ನಮ್ ಸರ್ ಜಾನ್ಮಟ್ ಸರ್ಗೆ ಒಂದು ವಿನಂತಿ ಮಾಡ್ಕೊಂಡ್ರೆ ಅವ್ರು ಬರ್ತೀವಿ ಅಂತೇಳಿ ಅವ್ರು ಇಷ್ಟು ವಿಷಯ ಹೇಳ್ತಾರಂತ ನಮ್ಗೆ ಗೊತ್ತಿರ್ಲಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳನ್ನ ನಾವು ಮೂಲಕ ನಿಮ್ ಮನಿಗ್ ಕೂಡ ತಲುಪಬೇಕು. ಯಾರು ಕೂಡ ವಿದ್ಯಾರ್ಥಿಗಳು ಹಿಡ್ಕೋತಾರೆ. ಕಾರಣ ಅಂದ್ರೆ ನೀವ್ ಒಬ್ರು ನಿಮ್ ಮನಿಗ್ ಹೋಗಿ ಹೇಳಿದ್ರೆ ಪಕ್ಕದಲ್ಲಿ ಹೇಳ್ತಾರೆ, ಇಂಥದ್ದು ಅರಳಿ ಮರ ಹಿಂಗಿತ್ತು ನೋಡಿ, ನಮ್ಮಲ್ಲಿ ಹೇಳಿದ್ರು ನೆಗ್ಗಿನ ಮುಳ್ದು ಹಿಂಗಿತ್ತು ಅಂತ ಹೇಳಿದ್ರು ಅಂತ ಹೇಳಿ ಅವಯ ಇಲ್ಲದ ವಿಷಯಗಳು ಹೇಳ್ಕೊತ ಕೂತಿರ್ತಾರೆ ಕಟ್ಟಿಗೆ. ಅವ್ರ ತಲೆ ಕೊಡ್ರಿ ಹೋದ ನಮ್ ಡಾಕ್ಟರ್ ಬಂದಿದ್ರಿ ಇವತ್ತು ಸೆಂಟ್ರಲ್ ಡಾಕ್ಟರ್ ಇಂಥದ್ದೆಲ್ಲ ವಿಷಯಗಳು ಹೇಳ್ಯಾರ, ಬಹಳಷ್ಟು ಅದಾವ ನಮ್ ಸುತ್ತಮುತ್ತ ಇದ್ರು, ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳಾರ. ಅವ್ರು ಭೇಟಿ ಆಗುಂಡ್ಕೊಂಡು ಒಂದು ಭಾವನಾ ಬರ್ಬೇಕು ನಿಮ್ಗೆ. ಏನಾದ್ರೂ ಕಾಯಿಲೆಗಳಿದ್ರ ಅದಕ್ಕೆ ಆಯುರ್ವೇದಿಕ್ ಔಷಧ ಇದೆ. ನೀವು ಕೂಡ ಕೇಳಾಕತ್ತೀರಿ, ಅವ್ರು ಮಾತಾಡಾಕ್ತಾರ, ಸಂಸ್ಕೃತ ಶ್ಲೋಕ ಹೇಳಾಕ್ತಾರ. ನಮ್ಗೆ ಒಬ್ಬರಿಗೆ ಕಿವಿ ಬಿದ್ದಾವ ನಾವು, ಅವ್ರು ಏನ್ ಹೇಳಾಕ್ತಾರ ಗೊತ್ತಾಗಲ್ಲ. ನಮ್ ಸಂಸ್ಕೃತ ಶ್ಲೋಕ ಅವ್ರು ಕಲ್ತಿದ್ದ ಅದನ್ನ ಕಲ್ತಿರ್ತಾರೆ ಆಯುರ್ವೇದಿಕದಾಗ. ಅದರಲ್ಲಿ ಪ್ರತಿಯೊಂದು ಅವ್ರು ಹೇಳೋದಷ್ಟೇ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಹೊಂದಬೇಕಾದ್ರೆ ನಿಯಮಗಳನ್ನ ಪಾಲಿಸ್ರಿ ಅಂತ ಹೇಳಾಕ್ತಾರೆ. ನಿಮ್ಗೆ ಒಂದು ಶಿಸ್ತುಬದ್ಧ ಜೀವನ ನಡೆಸ್ತೀರಿ, ಆಹಾರ ಯಾವ ರೀತಿ ತಗೋಬೇಕಂತಕ್ಕಂಥದ್ದು, ವ್ಯಾಯಾಮ ಯಾವ ರೀತಿ ಮಾಡಿ, ನೀವು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೆನಪಿನ ಶಕ್ತಿಯನ್ನು ಹೆಂಗ್ ಹೆಚ್ಚಿಸ, ಅನವಶ್ಯಕವಾಗಿ ಇಲ್ಲದ ವಿಚಾರಗಳನ್ನ ತಗೊಂಡ ಈಗ ಏನ್ ಹೇಳಿದ್ರಲ್ಲ ಅವ್ರು ಸಾಂಪ್ರದಾಯಿಕವಾಗಿ ಮದುವೆಗೆ ವಯಸ್ಸತ್ತಿರುತ್ತೆ ಹೆಣ್ಣು ಗಂಡಿ, ಅಲ್ಲಿ ತನ ಇನ್ನೂವರೆಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ, ಅಭ್ಯಾಸ ಕಡೆಗೆ ಗಮನ ಕೊಡ್ರಿ ಅಂತ ಹೇಳಿದ್ರು. ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾವು ನಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರ ಪರವಾಗಿ ಗುರುದ ಪರವಾಗಿ ಬಹಳಷ್ಟು, ಹಾಗೆ ಪ್ರಾಸ್ತಾವಿಕ ಮೇಡಮ್ ಅವರು ಕೂಡ ಮಾತಾಡಿ, ಇವರೆಲ್ಲರೂ ಕೂಡ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ನಮ್ಮ ಮಕ್ಕಳಿಗೆ ಏನ್ ಬೆಳೆಯಾಕತ್ತಾವ ಅವು ನಾಳಿನ ಪ್ರಜೆಗಳಲ್ಲ, ಇವತ್ತಿನ ಪ್ರಜೆಗಳೇ ಅಂತ ಹೇಳಿ ಅಂತಕ್ಕಂಥ ತಲೆಯಾಗೈತವ್ರಿ. ಯಾಕಂದ್ರೆ ಸಾಕಷ್ಟು ಯುವ ಜನತೆ ಇವತ್ತು ಹಾಳಾಗ್ತೈತಿ. ಗುಟ್ಕಾ ಸ್ಟಾರ್ ತಿಂದಿರ್ತಕ್ಕಂಥವ್ರು, ಗಾಂಜಾ ಅಫೀಮೋ ಸೇವನೆ ಮಾಡ್ತಕ್ಕಂಥವ್ರು, ಮದ್ಯವನ್ನು ಸೇವನೆ ಮಾಡ್ತಕ್ಕಂಥವ್ರು, ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ರೋಗ ರುಜಿನಿಗಳಿಗೆ ಇವತ್ತು ಬಳಲ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕೆಲವೊಂದು ನಾವೇ ಮಾಡಿದ ತಪ್ಪಿನಿಂದ ಬರ್ತಾವ, ನಮ್ಮ ತಂದೆ ತಾಯಿ ಮಾಡಿದ ತಪ್ಪಿನಿಂದ ಅನವಶ್ಯವಾಗಿ ಬರ್ತಾವ, ಇನ್ನು ಕೆಲವೊಂದು ಅಂಗವೈಕಲ್ಯ ನಮ್ಗ ಬಂದಿರ್ತಕ್ಕಂಥವು. ಹೀಗಾಗಿ ಹಲವಾರು ರೀತಿಯೊಳಗೆ ನಾವು ಅನಾರೋಗ್ಯಕ್ಕೆ ಪೀಡಿತ ಆಗ್ತೀವಿ. ಅವ್ರ ಸರ್ ಏನ್ ಹೇಳಿದ್ರೆ, ನಾವು ಬರ್ತಕ್ಕಂಥ ನಮ್ಮ ವೈಯಕ್ತಿಕ ಆಗಿಲ್ಲ, ಪರಿಸರ ಸ್ವಚ್ಛ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ರೋಗ ರುಜಿನಗಳು ತಡ್ಕೋಬಹುದು. ಉತ್ತಮ ಪರಿಸರ ಹೊಂದಬೇಕಾಗಿರ್ತಕ್ಕಂಥದ್ದು ಬಹಳ ಮಹತ್ವ ಅಂತ ಹೇಳಿದ್ರು. ಹಾಗಾಗಿ ಸಸ್ಯ ಸಂಪತ್ತು ಅಂತ ಏನ್ ಕರಿತೀವಿ, ಅದರಿಂದ ಹಲವಾರು ಉಪಯೋಗ. ಆಕ್ಸಿಜನ್ ಸಿಲಿಂಡರ್ ನಿನ್ನೆ ನಿಮಗೊಂದು ಮಾತು ಹೇಳ್ಬೇಕಾದ್ರೆ, 3 ತಾಸು ಆಕ್ಸಿಜನ್ ಸಿಲಿಂಡರ್ 3,000 ರೂಪಾಯಿ ತಗೊಂಡಾರ ನಮ್ಮ ಮಗು ದಿಲ್ಲಿ. 3 ತಾಸು ಆಕ್ಸಿಜನ್ ಸಿಲಿಂಡರ್ ಹಚ್ಚಿದ್ದಕ್ಕೆ 3,000 ರೂಪಾಯಿ. ಅಂತ ಗಿಡಗಳ ನಮ್ಗೆ ಎಷ್ಟು ಆಕ್ಸಿಜನ್ ಕೊಡ್ತಾವ ಅಂದ್ರೆ ಅದಕ್ಕೆ ಬೆಲೆನ ನಾವು ಕಟ್ಟಕ್ಕಾಗಂಗಿಲ್ಲ. ಅಂತ ಗಿಡಗಳನ್ನ ನಾವು ಒಂದು ಎಲಿ ಕೀಳ್ಬೇಕಾದ್ರೆ ಭಾಳ ವಿಚಾರ ಮಾಡಿ ನೋಡ್ಕೋಬೇಕು. ಇಂಥ ಗಿಡಗಳ ಸಂಪತ್ತನ್ನ ನಮ್ಮ ಶಿಕ್ಷಕರಾಗಿರ್ತಕ್ಕಂಥವ್ರು, ನಮ್ಮ ಹಿಂದಿನ ವಿದ್ಯಾರ್ಥಿಗಳು ಎಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಈ ಗುಡ್ಡದಲ್ಲಿ ನಾವು ಬಂದಾಗ ಶಾಲೆಗೆ ಒಂದೇ ಒಂದು ಬೇವಿನ ಗಿಡ ಐತಿಲ್ಲಿ, ಬಂದ ಅಧಿಕಾರಿಗಳಿಗೆ ಗಿಡ ಬೆಳೆಸಂತ ಹೇಳಿಗ್ಯಾರ. ಇವತ್ತಿಂತ ಪರಿಸರ ನೀವೆಲ್ಲ ಕೂತೀರಿ ಅಂದ್ರೆ ನಿಮ್ಮ ಅಣ್ಣ ಅಕ್ಕಂದಿರ ಕೊಡುಗೆ ಬಹಳಷ್ಟು ಐತಿ. ನೀವು ಅದನ್ನ ಹಾಳಕ್ಕೆ ಹೋಗ್ಲಾರ ಇನ್ನೊಂದು 4 ಗುಣ ಹೆಚ್ಚು ಮಾಡಿ ನಮ್ಮ ಶಾಲೆಯ ಸಸ್ಯ ಸಂಪತ್ತನ್ನು ಹೆಚ್ಚು ಮಾಡಿದ್ರೆ ನಮ್ಮ ಸರ್ ಅಂತ ಹಾದ್ಯವ್ರು ಹೇಳ್ತಾರೆ,
ಸೆಂಟರ್ ಸರ್ ನಾವು ಅದ ಸಾಲಿಗೆ ನೋಡ್ರಿ ಹೋಗಿದ್ದೀವಿ ಹಚ್ಚಿನ ಒಂದು 200 ಗಿಡ ಹಚ್ಚ ನೋಡ್ರಿ ಇವು ದೊಡ್ಡ ಅದು ಅಂತ ಹೇಳ್ತಾರೆ. ಮೂಲಿವರೆಗೆ ನಾವು ಗಿಡ ಹಚ್ಕೊಂಡಿವಿ, 200 ಗಿಡ ಅದಾವ ಅಲ್ಲಿ ಕೂಡ. ಅದಷ್ಟು ಶಾಲೆ ಕ್ಯಾಂಪಸ್ ವರೆಗೆ ಸಾಕಷ್ಟು ಗಿಡವನ್ನು ನಾವು ಇಲ್ಲಿ ಬೆಳೆಸ್ತಕ್ಕಂಥ ಉದ್ದೇಶ ಅಂದ್ರೆ ಉತ್ತಮ ಪರಿಸರ ಇತ್ತಂದ್ರೆ ನಿಮ್ಗೊಂದು ಮಾತು ಗೊತ್ತಿರಲಿ, ಈ ರೀತಿ ಸ್ವಚ್ಛವಾಗಿರ್ತಕ್ಕಂಥ ಪರಿಸರ ನಮ್ಮ ಅಧಿಕಾರಿಗಳು ನಮ್ಗೆ ಯಾರು ಭಯಂಗಿಲ್ಲ. ಎಷ್ಟು ಚಂದ ಇಟ್ಕೋರಿ ಗ್ರೌಂಡ್ ಅಂತ ಅದ ಮಾತನಾಗ ಹೋಗಿ ಅದ ಮೂಡ್ನಾಗ ಹೊರಗೆ ಹೋಗ್ತಾರೆ. ಅಭ್ಯಾಸ ಕಡೆ ಲಕ್ಷ ಬೈತ್ ಭಾಳ